ವೇದಿಕೆಯ ಮುಂಭಾಗದಲ್ಲಿ ಆಸೀನರಾದಂತಹ ಎಲ್ಲ ಗಣ್ಯರಿಗೆ, ಇಲ್ಲಿ ಬಂದಂತಹ ಎಲ್ಲರಿಗೂ ಮಯೂರಿ ಮಾಡುವ ಪ್ರೀತಿಯ ಆದರದ ನಮಸ್ಕಾರಗಳು. ಅಮರ ಜ್ಯೋತಿ ಇನ್ಸ್ಟಿಟ್ಯೂಟ್, ಓ ಮೈ ಗಾಡ್, ಮುಳಬಾಗ್ಲಿಗೆ ನಾನು ಮೊದಲನೇ ಬಾರಿ ಬರ್ತಿರೋದು. ಆ್ಯಂಡ್ ಖಂಡಿತವಾಗ್ಲೂ ನಾನು ಹೇಳಲೇಬೇಕು, ಆತಿಥ್ಯ ಏನಿದೆ ಇಲ್ಲಿದು ನಿಜವಾಗ್ಲೂ ಹೊಟ್ಟೆ ತುಂಬಿತು. ಅಷ್ಟು ಖುಷಿ ಆಯ್ತು. ಬಂದ ತಕ್ಷಣ ಎಲ್ಲರೂ ಹೂಗುಚ್ಚನ್ನ ಹಿಡ್ಕೊಂಡು ಪುಟಾಣಿ ಮಕ್ಕಳಾಗ್ಲಿ ನಮ್ಮ ಟೀಚರ್ಸ್ ಆಗಲಿ ಎಷ್ಟು ಚೆನ್ನಾಗಿ ವೆಲ್ಕಮ್ ಮಾಡಿದ್ರು. ಆ್ಯಂಡ್ ನಿಮ್ಮ ಮುಖದಲ್ಲಿರೋ ನಗು ಇದೆಲ್ಲ ನೋಡೋಕೆ ಒಂದು ಸಂಭ್ರಮ. ಸ್ಕೂಲ್ ಕಾಲೇಜಸ್ಗೆ ಹೋಗೋದೇ ಇದು ಖುಷಿ. ಖಂಡಿತ ಮಕ್ಕಳನ್ನ ನೋಡೋಕೆ ಒಂದು ಖುಷಿ, ಆದರೆ ಇನ್ನೊಂದು ಕಡೆ ಪೇರೆಂಟ್ಸ್, ಪ್ರೌಡ್ ಪೇರೆಂಟ್ಸ್. ಸೊ ಪ್ರೇಮ್ ಸರ್ ಆಗಲೇ ಹೇಳ್ತಿದ್ರು, ಎಲ್ಲರೂ ಬಂದು ಕಾಯ್ತಿರ್ತಾರೆ ನನ್ನ ಮಗು ಯಾವಾಗ ಡಾನ್ಸ್ ಮಾಡುತ್ತೆ, ನನ್ನ ಮಗುಗೆ ಏನು ಪ್ರಶಸ್ತಿ ಸಿಕ್ತು ಅಂತ. ಸೊ ಐ ಥಿಂಕ್ ಆಲ್ ಪ್ರೌಡ್ ಪೇರೆಂಟ್ಸ್ ಹಿಯರ್. ಸೊ ತುಂಬ ಖುಷಿ ಆಗ್ತದೆ ಇಲ್ಲಿ ಬಂದಿದ್ದಕ್ಕೆ. ಸೊ ಮಂಜುನಾಥ್ ಸರ್ ಆಗಲಿ, ನಾಗರಾಜ್ ಸರ್ ಆಗಲಿ, ನನ್ನ ಇಲ್ಲಿ ಕರೆಸೋದಕ್ಕೆ ನಾನು ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ತಿಳಿ ಹೇಳೋಷ್ಟು ದೊಡ್ಡವಳಂತೂ ನಾನಲ್ಲ, ಬಟ್ ನಾನು ಕಲ್ತಿದ್ದು ನನ್ನ ಗುರುಗಳಿಂದ, ಜೀವನದಲ್ಲಿ ಏನು ಬೇಕಾದರೂ ಮಾಡಿ, ಆದರೆ ನೀವು ಮಾಡೋದ್ರಿಂದ ನಿಮ್ಮ ತಂದೆ ತಾಯಿ ಗುರುಗಳು ತಲೆ ತಗ್ಸೋ ಹಾಗಾಗಬಾರ್ದು. ಸೊ ಜೀವನ ಎಂಜಾಯ್ ಮಾಡಿ, ಬಟ್ ಲಿವ್ ಇಟ್ ಫ್ರೂಟ್ಫುಲಿ. ಬಿ ಎನ್ ಎಕ್ಸಾಂಪಲ್ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಸೊ ತುಂಬ ಕಲರ್ಫುಲ್ ಆಗಿ ನಮ್ಮ ಪ್ರೇಮ್ ಅವರು ತುಂಬ ಚೆನ್ನಾಗಿ ಮಾತಾಡಿದ್ರು. ಸೊ ನನಗಂತೂ ನಿಜವಾಗ್ಲೂ ಏನು ಮಾತಾಡಬೇಕು ಅಂತಾನೆ ಗೊತ್ತಾಗ್ತಿಲ್ಲ, ಅಷ್ಟು ಖುಷಿ ಬಂದಿದೆ ನನಗೆ ಇವತ್ತು. ಸೊ ಈ ಒಂದು ಸ್ಕೂಲ್ ಕಾಲೇಜ್ ಇನ್ಸ್ಟಿಟ್ಯೂಟ್ ಏನಿದೆ, ಸರ್ ಹೇಳಿದ್ರು, ನಾಗರಾಜ್ ಸರ್, ಬರೀ 23 ಮಕ್ಕಳಿಂದ ಪ್ರಾರಂಭ ಆಗಿ ಇವತ್ತು 2,000 ಜನ, 2,000 ಮಕ್ಕಳು. ವಾಟ್ ಅನ್ ಅಚೀವ್ಮೆಂಟ್, ಐ ಮಸ್ಟ್ ಸೇ. ಒಮ್ಮೆ ಎರಡೂ ಕೈ ಎತ್ತಿ ಜೋರಾಗಿ ಚಪ್ಪಾಳೆ ಹೊಡ್ಕೊಳ್ಳಿ. ಡೆಫಿನೆಟ್ಲಿ ತುಂಬಾ ಖುಷಿ ಆಗ್ತದೆ ನನಗೆ. ಸೊ ನಿಮ್ಗೋಸ್ಕರ ಒಂದು ಶಾಯರಿ ಇವತ್ತು ನಾನು ಹೇಳ್ತೀನಿ, ಕನ್ನಡದಲ್ಲೂ ಹೇಳ್ತೀನಿ ಅದನ್ನ. नींद अपनी भुलाकर सुलाया है हमको, आंसू अपने घिराकर हंसाया है हमको, दर्द कभी ना देना उन हस्तियों को, प्रभु ने माता पिता बनाया जिनको. ಅರ್ಥಾತ್ ನಿದ್ದೆಗೆಟ್ಟು ನಮ್ಮನ್ನ ಮಲಗಿಸ್ತಾರೆ, ಕಣ್ಣೀರಿಟ್ಟು ನಮ್ಮನ್ನ ನಗಿಸ್ತಾರೆ. ಪ್ರತಿ ಕ್ಷಣ ನನ್ನ ಮಗುಗೊಂದು ಫ್ಯೂಚರ್ ಆಗಬೇಕು, ನನ್ನ ಮಗು ಎಲ್ಲ ಒಳ್ಳೇದಾಗಬೇಕು ಅಂತ ನಿಮಗೋಸ್ಕರನೇ ಸ್ಯಾಕ್ರಿಫೈಸ್ ಮಾಡ್ತಾರೆ ತಮ್ಮ ಜೀವನನ. ಅವ್ರು ಯಾರೂ ಅಲ್ಲ, ನಿಮ್ಮ ತಂದೆ ತಾಯಿ ಅಂತ. ಸೊ ಪ್ರೇಮ್ ಅವ್ರು ಎಷ್ಟು ಚೆನ್ನಾಗಿ ಹೇಳಿದ್ರು, ಎಲ್ಲಾದರೂ ಹೋಗಿ ಏನಾದರೂ ಮಾಡಿ ಕೊನೆ ಉಸಿರು ತನಕ ನಿಮ್ಮ ತಂದೆ ತಾಯಿನ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ದ್ಯಾಟ್ಸ್ ದ ಓನ್ಲಿ ವೇ ಫಾರ್ ಯೋರ್ ಸಕ್ಸಸ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಆ್ಯಂಡ್ ಎಸ್, ಥ್ಯಾಂಕ್ ಯು ಒನ್ಸ್ ಅಗೇನ್. ಸೊ ಅಮರ ಜ್ಯೋತಿ ಎಷ್ಟು ಚೆನ್ನಾಗಿ ನಾಮಕರಣ ಮಾಡಿದ್ದಾರೆ ಈ ಇನ್ಸ್ಟಿಟ್ಯೂಟ್ನ. ಸೊ ಈ ಹೆಸರು ತಕ್ಕ ಹಾಗೆ ಎಲ್ಲರೂ ಇದ್ದೀರಾ ಇಲ್ಲಿ. ಹಾ, ಸಾಂಗಾ? ಓಕೆ, ನಾನು ಸಾಂಗ್ ಹಾಡ್ಬೇಕಾ? ಹ್ಞೂ ಅಂತಾನೆ ಇಲ್ಲ ಯಾರು. ನಾನು ಡಾನ್ಸ್ ಮಾಡಬೇಕಾ? ನಾನು ಡೈಲಾಗ್ ಹೊಡಿಬೇಕಾ? ಓಕೆ, ಸೊ ನಾನು ಇದನ್ನೆಲ್ಲ ಮಾಡ್ತೀನಿ, ಬಟ್ ಒಂದು ಸರ್ಪ್ರೈಸ್ ಇದೆ ನಿಮ್ಮೆಲ್ರಿಗೂ. ಏನಪ್ಪ ಮಯೂರಿ ಅವ್ರು ಸರ್ಪ್ರೈಸ್ ಕೊಡ್ತಾರೆ ಅಂತ. ಇಫ್ ಇನ್ ಕೇಸ್ ನನಗೆ ನಮ್ಮ ಡಿಗ್ನಿಟರೀಸ್ ಒಂದು 10 ನಿಮಿಷ ಕೊಟ್ಟರೆ ಆ ಸರ್ಪ್ರೈಸ್ ನಾನು ಎಲ್ರಿಗೂ ಕೊಡೋಕೆ ಇಷ್ಟಪಡ್ತೀನಿ. ಓಕೆ, ಕೆನ್ ಐ ಗೆಟ್ ದಿಸ್ 10 minutes? ಓಕೆ, ಸೊ ಫಸ್ಟ್ ಒಂದು ಡೈಲಾಗ್ ಹೇಳ್ಬಿಟ್ಟು ಆಮೇಲೆ ಆ ಸರ್ಪ್ರೈಸ್. ಓಕೆ, ಸೊ ನನ್ನ ಕರಿಯಾ 2 ಸಿನಿಮಾದ ಒಂದು ನನ್ನ ಫೇವ್ರೆಟ್ ಡೈಲಾಗ್ ಇದು. ಓಕೆ, ಯಾಕೆ ಚಿನ್ನು ಹೆಂಗ್ ಮಾಡ್ತೀಯಾ, ನನ್ನ ಮುತ್ತು ಬಂಗಾರ ಅಲ್ಲ ನೀನು, ನಾನು ಹೇಳೋದು ಸ್ವಲ್ಪ ಕೇಳು ಚಿನ್ನು. ಈ ಡೈಲಾಗ್ ಯಾಕೆ ಹೇಳಿದೆ ಅಂತಾನು ಹೇಳಕ್ ಇಷ್ಟಪಡ್ತೀನಿ. ನನಗೆ ಇವಾಗ ಈ ಕ್ಷಣ ವರಲಕ್ಷ್ಮಿ ಮೇಡಮ್ ನನಗೆ ಹಾರ ಹಾಕ್ದವ್ರು. ಮೇಡಮ್, ನಿಮ್ಮಿಂದ ಒಂದು ಹೆಲ್ಪ್ ಆಗಬೇಕು. ನಿಮ್ಮ ಇನ್ಸ್ಟಿಟ್ಯೂಟಿನ ಅಟ್ಲೀಸ್ಟ್ ಒಂದು 10 ಟೀಚರ್ಸ್ ಲೆಕ್ಚರರ್ಸ್ ನನಗೆ ಇಲ್ಲಿ ಬರಬೇಕು. ನೀವು 10 ಎಣಿಸೋದ್ರೊಳಗೆ ಇಲ್ಲಿ ಬರಬೇಕು.